ನೀವು ಬರ್ಬೇಡ. ಇವತ್ತಿನಿಂದ ಇದನ್ನ ಬೆಂಬಲ ಬೆಲೆ ರೀ ಸ್ಟಾರ್ಟ್ ಮಾಡ್ರಿ ಇವತ್ತು ಅವ್ರಿಗೆ ವಂದನೆಗಳವ್ರಿ. ಇವತ್ತು ಎಲ್ಲಾ ರಾಜ್ಯಗಳಂತಲೇ ಈಗ ಬೆಂಬಲ ಬೆಲೆ ಮಾಡಿದ್ದು ರೈತರಿಗೆ ಭಾಳ ಅನುಕೂಲ ಆತ್ರಿ. ಭಾಳ ಇದು ಆತ್ರಿ. ರೇಟು ಭಾಳ ಡೌನ್ ಆಗಿತ್ರಿ. ಅವ್ರಿಗೆ ರೈತರಿಗೆ ಒಂದಿಟ್ಟು ಸುಖ ಆಗಲಿ ಅಂತಂದು ಕೋಳೂರ ಅಂದಪ್ಪನವ್ರಿಗೆ ವಂದನೆಗಳವ್ರಿ. ಈ ನಮ್ಮ ಕೊಪ್ಪಳ ಜಿಲ್ಲೆ 27 ಕಡೆ ಈಗ ನೋಂದಣಿ ಕಾರ್ಯಕ್ರಮ ಶುರು ಆಗಿದ್ದು, ಇವತ್ತ ಎಲ್ಲ ಟಿವಿ ಮಾಧ್ಯಮರ ಕೂಟಕ ರೈತರು ನಾವು ಎಲ್ಲ ಮನವಿ ಕೊಟ್ಟು ಎಲ್ಲ ನಾವು ಅವ್ರಿಗೆ ನಾವು ಕೇಳಿಕೊಂಡಾಗ ಇವತ್ತಿನ ದಿವಸ ನಮ್ಮ ರಾಜ್ಯ ಉಪಾಧ್ಯಕ್ಷ ಹಾಗೂ ಟಿವಿ ಎಲ್ಲ ಮಾಧ್ಯಮದವರು ಒತ್ತಡ ಮಾಡಿ ರೈತರು ಒತ್ತಡ ಮಾಡಿ ಇವತ್ತು ಕುಕೂರಾಗ APMCಯಲ್ಲಿ ಇವತ್ತು ಖರೀದಿ ಕೇಂದ್ರವನ್ನು ಇವತ್ತಿನ ನಮ್ಮ ರಾಜ್ಯ ಉಪಾಧ್ಯಕ್ಷ ಹಾಗೂ ರೈತರು ಎಲ್ಲ ಇವತ್ತಿನ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಮಾಧ್ಯಮದವರಿಗೆ ನಾನು ವಂದನೆಗಳನ್ನು ಹೇಳುತ್ತಾ, ಅದಕ್ಕಾಗಿ ಇವತ್ತ ಎಲ್ಲ ಈಗ ನೋಂದಣಿತ ಎಲ್ಲ ರೈತರು 5,875 ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಆಗಿದೆ. ಆದ್ರೆ APMCಯಲ್ಲಿ ಭಾಳ ಕಮ್ಮಿ ಇದ್ದ ಕಾರಣ ರೈತರು ಇಷ್ಟು ದಿನ ನಾವು ಎಲ್ಲ ಒತ್ತಡ ಮಾಡಿ ಮತ್ತು ಟಿವಿ ಮುಖಾಂತರ ಅವ್ರಿಗೆ ಮನವಿ ಕೊಟ್ಟು ತಹಸೀಲ್ ಆಫೀಸು DC ಆಫೀಸ್ ಎಲ್ಲ ಕೊಟ್ಟು ನಾವು ಇವತ್ತು ರೈತರು ಎಲ್ಲ ಇವತ್ತು ಒತ್ತಡಕ್ಕೆ ಅವರು ಇವತ್ತಿನ ಕುಕೂರಾಗ ಇವತ್ತಿನ ಬೆಂಬಲ ಬೆಲೆಯನ್ನು ಇವತ್ತು ಶುರು ಮಾಡಿದ್ದಾರೆ. ಅದಕ್ಕೆಲ್ಲರೂ ತಾಲೂಕಾ ಲೆವೆಲ್ ಯಾರು ನೋಂದಾಯಿಸಿರಿ ಅವ್ರು ಇವತ್ತು ನೀವು ತಂದು ಅವ್ರಿಗೆ ಕೊಟ್ಟು ಇವತ್ತು ನೀವು ನಿಮ್ಮ ಹಣವನ್ನು ನೀವು ತಗೋಬೇಕಂದ್ರೆ ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ದೇವರಡ್ಡಿ ನಾಗರೆಡ್ಡಿ. ಇವತ್ತು ನೋಡ್ರಿ, ಕೊಪ್ಪಳ ಜಿಲ್ಲೆದಾಗಲ್ಲ ಇವತ್ತು ರಾಜ್ಯಾದ್ಯಂತ ಹೆಚ್ಚು ಕಡ್ಲಿ ಬೆಳೆದು ಯಾರು ರೈತರು ಕಂಗಾಲಾಗಿದ್ರು ಅಂತೇಳಿ ಇವತ್ತು ಮುಖ್ಯಮಂತ್ರಿಗೆ ಆಯ್ತು, ತಹಸೀಲ್ದಾರ್ ಮೂಲಕ ಆಯ್ತು, ಇವತ್ತು DC ಮುಖಾಂತರ ಆಯ್ತು, ಪರ್ಲಾದೋಷರಿಗೆ ಆಯ್ತು, ಎಲ್ಲರಿಗೆ ಆಯ್ತು ಮೇಲನ್ನು ಕಳಿಸಿದ್ವಿ. ಎಲ್ಲರಿಗೆ ಇವತ್ತು ಒಂದು 10,000 ಬೆಂಬಲ ಬೆಲೆ ನಾವು ಆಗ್ರಹ ಇಟ್ಟಿದ್ವಿ. ಆದ್ರೆ ಏನೋ ಒಂದು ಸರ್ಕಾರ ನಮ್ಮ ಇವತ್ತು ಮಾಧ್ಯಮನು ಎಲ್ಲ ಮಾಧ್ಯಮನು ನಮ್ಗೆ ಹಿಂದೆ ನಾವೇನು ಮನವಿ ಸತ್ಕಮ್ಮೆ ನಮ್ಗೆ ಮಾಧ್ಯಮ ಅವರು ಪ್ರಸಾರ ಮಾಡಿದ್ರು. ಇವತ್ತು ಮಾಧ್ಯಮವನ್ನು ಎಚ್ಚೆತ್ತುಕೊಂಡು ಸರ್ಕಾರ ಮಾಧ್ಯಮವನ್ನು ಎಚ್ಚೆತ್ತುಕೊಂಡು ಶೀಘ್ರದಲ್ಲಿನ ಒಂದು ಜನವರಿ ಕೊನೆ ವಾರದಲ್ಲಿ 29ಕ್ಕೆ ಆದೇಶ ಮಾಡಿದ್ರು. ಕಡ್ಲಿ ಖರೀದಿ ಕೇಂದ್ರದ್ದು ಆದೇಶ ಮಾಡಿದ್ರು. ಇವತ್ತು ನೋಂದಣಿ ಪ್ರಕ್ರಿಯೆ ನಡೆದಿತ್ತು. ಆ ಕಡ್ಲಿ ಖರೀದಿ ಕೇಂದ್ರನು ಕಾಟ ಇನ್ನೂ ಆರಂಭಾಗಿದ್ದಿಲ್ಲ. ಇವತ್ತು ಮಾರ್ಕೆಟ್ನಲ್ಲಿ ಬೆಲೆ ಪೂರ್ಣ ಕುಸಿದಿತ್ತು. 5,000ರಿಂದ 100, 200 ಮಾರಾಟ ಆಗ್ತಿತ್ತು. ಇವತ್ತು ಶೀಘ್ರದಲ್ಲಿ ಹಿಂಗಾಕೈತಿ ಅಂತೇಳಿ ಮತ್ತು ಮೇಲೆ ನಾವು ಮತ್ತೊಂದ್ಸಲ ಒಳಗಡೆ ಟಿವಿ ಮಾಧ್ಯಮ ಕೊಟ್ಟು ಅವ್ರು ಪ್ರಸಾರ ಮಾಡಿದ್ರು. ಎಲ್ಲ ಅವ್ರು ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಶೀಘ್ರದಲ್ಲಿ ಇಲ್ರಿ ಇವತ್ತು ಖರೀದಿ ಕಾಟನ ಆರಂಭ ಮಾಡೋಣ ಅಂತೇಳಿ ಇವತ್ತು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಚಂದಪ್ಪಗಳು ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ರು. ನಾವು ಏನೈತಿ ಇವತ್ತು ಅವರು ಹೋಗಿ ಇವತ್ತು ಖರೀದಿ ಕಾಟನ ಇವತ್ತು ಕುಕ್ನೂರಾಗ ಖರೀದಿ ಕಾಟ ಒಂದು ಚಾಲನೆ ನೀಡಿ ಎಲ್ಲ ರೈತರು ಇದಕ್ಕೆ ಚಾಲನೆ ನೀಡಿ ಇವತ್ತಿನಿಂದ ಚಾಲು ಆಗೈತಿ, ಪ್ರಾರಂಭ ಆಗೈತಿ. ಅನುಕೂಲತೆ ಮಾಡ್ಕೇರಿ, ಸೌಲಭ್ಯ ಪಡ್ಕರಿ. ಇವತ್ತು 5,875 ಬೆಲೆ ಐತಿ. ಬೆಲೆ ಇದ್ದು ಬೆಲೆಗಾದ್ರೆ ನಾವು ಉಳಿಸ್ಕೊಂಡು 10 ರೂಪಾಯಿ ಲಾಭ ಮಾಡ್ಕೊಂಡ ಬ್ಯಾರಿಕಲ್ಲ ಕೂಲಿ ಆಳಿಂದ ಪಾಲಿ ಆಳಿಂದ ಕಷ್ಟ ಸುಖ ಎಲ್ಲ ಏನೈತಿ ರೈತರ ಕಷ್ಟ ರೈತರಿಗೆ ಗೊತ್ತು, ಇನ್ನೊಬ್ರು ಕಷ್ಟ ಯಾರಿಗೂ ಗೊತ್ತಿರಲ್ಲ ಅಂತ ಇವತ್ತೇನು ಎಲ್ಲ ಮಾಧ್ಯಮದವರಿಗೆ ನಾನು ಈ ಮೂಲಕ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತು ಯಾವಾಗ ನಾವು ಸುದ್ದಿ ಕಳಿಸ್ತೀವಿ ಎಲ್ಲ ಟೈಮ್ನಾಗಲ್ಲೂ ಪ್ರಸಾರ ಮಾಡಿ ಒಂದು ಸರ್ಕಾರಕ್ಕೆ ಒಂದು ಎಚ್ಚೆತ್ತುಗಳ ಅಂತಾಗ ಇವತ್ತು ನಮ್ಮ ಮಾಧ್ಯಮ ಮಾಡೈತೆ ಅಂತ ಎಲ್ಲರಿಗೆ ಕೈ ಮುಗಿದು ಇವತ್ತೇನು ಚಲೋ ಆಗೈತಿ. ಇನ್ನೂ 27 ಖರೀದಿ ಕೇಂದ್ರದಲ್ಲಿ ಅದಾವು. ಇನ್ನೂ 27 ಕಡೆನು ಎಲ್ಲ ಕಡೆನು ಇನ್ನೂ ಖರೀದಿ ಕೇಂದ್ರ ಇವತ್ತು ನಾಳಿಂದನೇ ಚಾಲು ಮಾಡ್ಬೇಕು. ಆ ರೈತರಿಗೆ ಎಲ್ಲ ರೈತರಿಗೆ ಅನುಕೂಲ ಆಗ್ಬೇಕು. ಬೇರೆ ಬೇರೆ ರಾಜ್ಯದಾಗ ಏನು ಚಾಲು ಆಗಿಲ್ಲ, ಬೇರೆ ಬೇರೆ ಜಿಲ್ಲೆದಾಗ ಏನು ಚಾಲು ಇಲ್ಲ, ಅಲ್ಲಿ ಸಹಿತ ಇವತ್ತು ಖರೀದಿ ಕೇಂದ್ರ ಕಾಟ ಆರಂಭಿಸಿ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಡೋಕಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ.